ಅಭಿನವ್ ಭಾರ್ಗವ, ಸಾಹಸ ಸಿಂಹ, ಕರ್ನಾಟಕ ರತ್ನ, ವಿಷ್ಣುವರ್ಧನ್ ಸರ್ ಫ್ಯಾನ್ಸ್ಗೆ ಮೊದಲಿಗೆ ನಮಸ್ಕಾರ. ಹಾಗೇನೆ ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಮಸ್ತೆ. ನಿಮ್ಗೆಲ್ಲ ಮಾಹಿತಿ ಇರುವ ಹಾಗೆ ನಮ್ಮ ವಾಹಿನಿಯ ಉದ್ದೇಶ ಲೆಜೆಂಡ್ರಿ ಆಕ್ಟರ್ಸ್ ಅಂತ ಯಾರಿರ್ತಾರೆ ಅವರ ವಿಡಿಯೋ ಫುಟೇಜಸ್ ಅನ್ನ ಕಲೆ ಹಾಕಿ ನಿಮ್ಗೆ ಅದನ್ನ ಬಿತ್ತರಪಡಿಸ್ತಕ್ಕಂಥ ಪ್ರಯತ್ನ ಇದ್ದೇ ಇರುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಸೇರಿರ್ತಕ್ಕಂಥ ಅವ್ರಿಗೆ ಸಂಬಂಧಪಟ್ಟಂತ ವಿಡಿಯೋ ಫುಟೇಜಸ್ ಇರುವಂತದ್ದು ತುಂಬಾ ಕಡಿಮೆ. ಅವಾಗೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಇಂಟರ್ವ್ಯೂ ಮಾಡಿಸಿರ್ಬೋದು. ಬಟ್ ಆದ್ರೆ ಈ ಟಿವಿ ಮಾಧ್ಯಮಗಳ ಜನಪ್ರಿಯತೆ ಅಷ್ಟು ಇಲ್ಲದೆ ಇದ್ದಂತ ಒಂದು ಕಾಲಘಟ್ಟ ಅದು. ಹಾಗಾಗಿ ಬಹುತೇಕ ವಿಡಿಯೋಗಳು ಅದು ಲಭ್ಯ ಆಗಿಲ್ಲ. ಲಭ್ಯವಾಗಿರ್ತಕ್ಕಂಥ ಫುಟೇಜಸ್ ಅನ್ನ ಇಟ್ಕೊಂಡು ನಿಮ್ಗೆ ಒಂದಷ್ಟು ವಿಷಯಗಳನ್ನ ಅದಕ್ಕೆ ಆಡ್ ಮಾಡಿ ಹೇಳೋ ಪ್ರಯತ್ನ ಅಷ್ಟೇ. ಈಗ ನಮಗ್ ಸಿಕ್ಕಿರ್ತಕ್ಕಂಥ ಒಂದು ವಿಡಿಯೋ ಫುಟೇಜ್ ಈಗ ನೀವು ನೋಡ್ತಾ ಇದ್ದಾರೆ ನೀವು. ಅದನ್ನ ವಾಲ್ಯೂಮ್ ರೈಸ್ ಮಾಡ್ತೀನಿ ನಾನು. ಅವ್ರು ಏನ್ ಹೇಳ್ತಾರೆ ನೀವು ಕೇಳ್ಬೋದು. ನಿಮ್ಗೆಲ್ಲ ಗೊತ್ತೇ ಇದೆ, ಕಲಾವಿದ ಅಂತಕ್ಕಂಥ ಹೆಸರನ್ನ ನಾವು ಪಕ್ಕಕ್ಕೆ ಇಟ್ಬಿಟ್ರೆ ಅವರೊಬ್ಬ ಜ್ಞಾನಿ ಸ್ವಂತ ಅಂತ ಹೇಳ್ಬೋದು. ಲೈಫ್ ಬಗ್ಗೆ ಆಗ್ಲಿ, ಸ್ಪಿರಿಚುಯಾಲಿಟಿ ಬಗ್ಗೆ ಆಗ್ಲಿ, ಹೆಲ್ತ್ ಬಗ್ಗೆ ಆಗ್ಲಿ, ಎಲ್ಲಾ ವಿಷಯಗಳ ಬಗ್ಗೆ ಅಪಾರ ಪ್ರಮಾಣದ ಜ್ಞಾನವನ್ನ ಹೊಂದಿದ್ದಂತ ಒಬ್ಬ ಮಹಾನ್ ವ್ಯಕ್ತಿ ಅವರು. ಹಾಗಾಗಿ ಒಬ್ಬ ವ್ಯಕ್ತಿಯಾಗಿ ನೋಡೋದಾದ್ರೆ ಏನೆಲ್ಲ ಒಂದು ಒಳ್ಳೆಯ ಗುಣಗಳು ಅವರಿಗೆ ಇರ್ಬೇಕಾಗಿತ್ತು ಆ ಎಲ್ಲವನ್ನ ಹೊಂದಿದ್ದಂತ ಒಬ್ಬ ಏಕೈಕ ನಟ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಅಂಡ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅಂತ ಹೇಳಿದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಂತ ಹೇಳಿದ್ರೆ ಏನ್ ಅತಿಶಯೋಕ್ತಿ ಅಲ್ಲ. ಅವ್ರು ಏನ್ ಹೇಳಿದ್ರೆ ಲೈಫ್ ಬಗ್ಗೆ ಮತ್ತೆ ಹೆಲ್ತ್ ಬಗ್ಗೆ ದಯಮಾಡಿ ನೀವೇ ನೋಡಿದಿಲ್ಲ ಎಲ್ಲರಿಗೂ ಶೇರ್ ಮಾಡಿ. ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ನಮ್ಮ ಪರಿಸರನ ನಾವು ಬದುಕ್ತಾ ಇರೋ ಪರಿಸರನಾದ್ರು ಕ್ಲೀನ್ ಆಗಿ ಇಟ್ಕೋಬೇಕು. ನಮ್ಮಲ್ಲಿ ಯಾವತ್ತೂ ಆರೋಗ್ಯ ಅಂತ ಹೇಳಿದಾಗ ಮಾನಸಿಕ ಅಂಡ್ ದೈಹಿಕ ಎರಡು ಸೇರಿದ್ರೇನೆ ನಮ್ಮಲ್ಲಿ ಪ್ರಾಮಿನೆನ್ಸ್ ಕೊಟ್ಟಿದ್ದು. ಅವಾಗೇನಾಯ್ತು ಅಂದ್ರೆ ನಮ್ಮ ಅಭ್ಯಾಸಗಳಾಗ್ಬೋದು, ಹವ್ಯಾಸಗಳಾಗ್ಬೋದು, ನಾವು ತಿನ್ನೋ ಆಹಾರ ಆಗ್ಬೋದು, ನಾವು ಆಡೋ ಮಾತಾಗ್ಬೋದು, ಪ್ರತಿಯೊಂದು ಕೂಡ ಹಿಂದೆ ಕಂಪ್ಲೀಟ್ ದೇ ಹ್ಯಾವ್ ಮೇಡ್ ಇಟ್ ಇಸ್ ಬೈಂಡೆಡ್ ಅಂಡ್ ಇಟ್ ಇಸ್ ಆಲ್ರೆಡಿ ಸೀಲ್ಡ್. ನಾವು ನೋಡ್ತಿಲ್ಲ ಇವಾಗ ಸ್ಲೋಲಿ ಮೇ ಬಿ ವಿತ್ ರೆವಲ್ಯೂಷನರಿ ಪ್ರಾಸೆಸ್ ಇಟ್ ಮೇ ಹ್ಯಾವ್ ಟು ಕಮ್ ಅಂತ ಅನ್ಸುತ್ತೆ. ಆಯುರ್ವೇದನ ಯಾರೋ ಸ್ವಾರ್ಥದಿಂದ ಅದನ್ನ ಎಷ್ಟು ತುಳಿಯಕ್ಕೆ ಟ್ರೈ ಮಾಡಿದ್ರು ಕೂಡ ಅದ್ರ ಒಳ್ಳೆತನ, ಅದರ ಪ್ರಭಾವ ಈಗ ಆಚೆ ಬರ್ತಾನೆ ಇದೆ ಸ್ಲೋಲಿ. ಈಗ ಅಮೆರಿಕಾದಲ್ಲಿ, ರಷ್ಯಾ, ಜಪಾನ್, ದೇ ಆರ್ ಆಲ್ ಬೇಸ್ಗೆ ರೆಫರೆನ್ಸ್ಗೆ ದೇ ಆರ್ ರೆಫರಿಂಗ್ ಟು ದ ಸೇಮ್ ಆಯುರ್ವೇದ. ಮನಸ್ಸಿಗೆ ಕೆಲವುದು ಎಕ್ಸಸೈಸ್ ಗಿಡಬೇಕು, ದೇಹಕ್ಕೆ ಕೆಲವು ಎಕ್ಸಸೈಸ್ ಗಿಡಬೇಕು. ನಾನು ಹೇಳೋದು ಮನಸ್ಸಿಗೆ ಎಕ್ಸಸೈಸ್ ಮಾಡಿದಾಗ ಯಾವಾಗ ಮನಸ್ಸು ಸ್ಥಿಮಿತ ಆಗುತ್ತೆ, ಸ್ಥಿತಪ್ರಜ್ಞೆ ಆಗುತ್ತೆ. ಹಿಂದೆ ಪ್ರಾಣಾಯಾಮ ಆಗ್ಬೋದು, ಯೋಗಾಸನ ಆಗ್ಬೋದು, ಅದೆಲ್ಲ ಮಾಡೋರು ಹಿಂದೆ ಯಾಕೆ ಮಾಡೋರು ಅಂತ ಅದೆಲ್ಲ ಪರ್ಪಸ್ ಇತ್ತು. ಇಟ್ ಇಸ್ ಟು ಟೋನ್ ಯು ಅಂಡ್ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಬರೋದು. ಎಲ್ಲ ಮರ್ತು ಬಿಟ್ಟಿದೀವಿ ನಾವು. ಐ ಥಿಂಕ್ ಮೇ ಬಿ ಇಟ್ ಇಸ್ ಟೇಕಿಂಗ್ ಎ ಓನ್ ಕೋರ್ಸ್. ನಾವು ಮಾಡಿದ್ದು ನಮಗೆ ವಾಪಸ್ ಬರುತ್ತೆ ಅಂತ. ನಾವ್ ಏನ್ ಮೇಲೆ ಎಸಿತೀವೋ ಅದ್ ಕೆಳಗಡೆ ಬರೋ ತರ ಇದೆಲ್ಲಾನು ಅಷ್ಟೇ. ಒಳ್ಳೆ ವಿಚಾರಗಳು ಹೇಗೆ ಬರುತ್ತೆ ಅಂದ್ರೆ ಒಳ್ಳೆ ಪರಿಸರದಲ್ಲಿದ್ದಾಗ, ಒಳ್ಳೆ ಸಹವಾಸದಲ್ಲಿದ್ದಾಗ ಬರುತ್ತೆ. ನ್ಯಾಚುರಲಿ ಅವಾಗ ಏನಾಗುತ್ತೆ, ಮನಸ್ಸು ಯಾವಾಗ ಸ್ಥಿಮಿತದಲ್ಲಿರುತ್ತೆ. ಅದಕ್ಕೆ ಅಜ್ಞಾನನ ತೊರೆದು ಜ್ಞಾನದ ಅಟ್ಲೀಸ್ಟ್ ಬೆಳಕಿನ ಕಡೆ ಹೋಗ್ಬೇಕು. ಇವತ್ತು ದುಡಿಮೆ ಸಹ ಕಡಿಮೆ ಆಗಿರೋದ್ರಿಂದ ಎಲ್ಲ ಸ್ಟ್ರೆಸ್ ಲೈಫ್. ಯು ಕ್ಯಾನ್ ಸಿ ಐ ಡೋಂಟ್ ಫೈಂಡ್ ಎನಿ ಪರ್ಸನ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಒಂದು ಹ್ಯಾಪಿನೆಸ್ ಕಾಣಿಸಲ್ಲ. ದೇ ಆರ್ ಸ್ಟ್ರಗ್ಲಿಂಗ್, ದೇ ಆರ್ ರನ್ನಿಂಗ್. ಯು ಆಸ್ಕ್ ದೆಮ್, ದೇ ಸೇ ಅವ್ನು ಓಡ್ತಿದ್ದ ನಾನು ಓಡ್ತಿದ್ದೇನೆ ಅಷ್ಟೇ. ಎಲ್ಲಿ ಯಾತಕ್ಕೆ ಯಾವ್ದು ಕೊಡ್ತಿದ್ಯಾ ಗೊತ್ತಾಗಲ್ಲ. ಅದನ್ನ ಏನು ಗುರಿ ಇಲ್ಲ ಜೀವನ ಅಂತ. ಗುರಿನೂ ಇಲ್ಲ, ಹಿಂದೆ ಗುರುನೂ ಇಲ್ಲ. ಅವೆರಡು ಬಹಳ ಇಂಪಾರ್ಟೆಂಟ್ ಅಲ್ವಾ, ಬಹಳ ಬೇಕು. ಅಂಡ್ ಇದು ಒಳ್ಳೆ ಕಾನ್ಸೆಪ್ಟ್ ಅಂತ. ಈ ತರದ್ ತುಂಬಾ ಜಾಸ್ತಿ ಕಾರ್ಯಕ್ರಮಗಳಾಗಬೇಕು ಅಂತ ಅನ್ಸುತ್ತೆ ನಾನು. ಐ ಫೀಲ್ ಬಿಕಾಸ್ ಇಟ್ಸ್ ಎ ಗುಡ್ ಸ್ಟಾರ್ಟ್. ದೇರ್ ಆರ್ ರೆಫರೆನ್ಸಸ್ ಇದೆ, ಟೆಕ್ಸ್ಟ್ ಗಳಿದೆ. ಡೈಲಿ ಏನ್ ಮಾಡ್ಬೇಕು ಅಂದ್ರೆ ದೇಸೆ ಮಂತ್ರಗಳು, ಶ್ಲೋಕಗಳು ಇದೆಲ್ಲ ಹೇಳೋ ಅಭ್ಯಾಸ ಮಾಡೋದ್ರಿಂದ ಮನಸ್ಸಿಗೆ ಮುದ ಕೊಡುತ್ತದು. ಜಗತ್ತಿನಲ್ಲಿ ಜ್ಞಾನದ ಬಳಕಾಗ್ಲಿ ಅಥವಾ ವಿಜ್ಞಾನದ್ದಾಗ್ಲಿ, ಮೆಡಿಸಿನ್ ಆಗ್ಲಿ ಎಲ್ಲ ಇಲ್ಲಿಂದಾನೇ ಹೋಗಿರೋದು. ಬೇರೆಯವ್ರು ಅದನ್ನ ಎಸ್ಟಾಬ್ಲಿಷ್ ಮಾಡ್ಬಿಟ್ರು, ನಮ್ಮವ್ರು ಮಾಡ್ಲಿಲ್ಲ ಅಷ್ಟೇ. ನಮ್ಮವ್ರೆಲ್ಲ ಈಸಿಲಿ ವಿ ಗೆಟ್ ಇನ್ಫ್ಲೂಯೆನ್ಸ್ ಬೈ ಔಟ್ಸೈಡರ್ಸ್. ಅದೇನಾಗುತ್ತೆ, ಆದಾಗ ನಮಗೆ ಒಗ್ದಿರೋ ಆಹಾರ ತಿಂತೀವಿ, ಆರೋಗ್ಯ ಕೆಡಿಸ್ಕೋತೀವಿ. ದೇಹದ ಶ್ರಮ ಇರೋದಿಲ್ಲ, ಆರೋಗ್ಯ ಕೆಡಿಸ್ಕೋತೀವಿ. ದೇಹದ ಮೇಲೆ ಗೌರವ ಇಲ್ಲದ ಕಾರಣದಿಂದಾಗಿ ಬಹಳಷ್ಟು ಬಾರಿ ನಾವು ಆರೋಗ್ಯ ಗೌರವ ಅನ್ನೋದಕ್ಕಿಂತ ಜ್ಞಾನ ಪರಿಜ್ಞಾನ ಇಲ್ಲ ಅಂತೀನಿ. ದೇ ಡೋಂಟ್ ಹ್ಯಾವ್ ದಟ್ ಅವೇರ್ನೆಸ್ ಇಲ್ಲ. ನಾವು ಪ್ರತಿಯೊಬ್ಬರಿಗೂ ಅದೇ ಹೇಳೋದು, ಪ್ರತಿ ಒಂದನ್ನು ನೀವು ಲಿಮಿಟ್ ಅಲ್ಲಿ ಮಾಡಿದ್ರೆ, ನಮ್ಮ ಹಿರಿಯರು ಹೇಳಿದ್ದಾರೆ, ಇತಿ ಮಿತಿಲಿ ಇರ್ಬೇಕು. ಅದು ನಡೆಯಲಾಗ್ಬೋದು, ನುಡಿಲಾಗ್ಬೋದು. ದಟ್ಸ್ ಎನಫ್. ಇನ್ನೇನು ಮಾಡೋದು ಬೇಡ. ಅಂಡ್ ನಾವ್ ಏನ್ ತಿಂತೀವಿ, ತಿನ್ನೋ ಜಾಗ, ತಿನ್ನೋ ಪರಿಸರ ಎಲ್ಲ ಇಟ್ಕೋಬೇಕು. ಯಾಕೆ ಇಟ್ಕೋತಿಲ್ಲ ಅನ್ಬೇಕಾದ್ರೆ ಅಲ್ಲಿಗೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಅದನ್ನ ಮರಿತಾ ಇದ್ದಾನೆ ನೋಡಿ. ಪ್ರಾಣಿಗಳಲ್ಲಿ ದೇರ್ ಇಸ್ ನೋ ಮಚ್ ಚೇಂಜ್. ಮನೆಲ್ಲ ರಿಸರ್ಚ್ ಮಾಡಿದಾಗ ಎನಿಮಲ್ ನಲ್ಲಿ ದೇ ಆರ್ ನಾಟ್ ಗೆಟಿಂಗ್ ನ್ಯೂ ಡಿಸೀಸಸ್ ಇಲ್ಲ. ಅವಕ್ಕೆ ನಮ್ಮ ಜೊತೆ ಅದಕ್ಕೆ ಬಂದಿರ್ಬೋದು.